ಆಶಾ ಕಾರ್ಯಕರ್ತೆಯರು ಸರ್ಕಾರವನ್ನ ಒತ್ತಾಯಿಸ್ತಾನೆ ಬರ್ತಾ ಇದ್ದಾರೆ ತಮ್ಮ ವೇತನಕ್ಕೆ ಸಂಬಂಧಪಟ್ಟಂತೆ ಹಾಗೂ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಮತ್ತೊಂದ್ಸಲ ರಸ್ತೆಗಿಳಿತಾ ಇದ್ದಾರೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಸಾರ್ವಜನಿಕ ಆರೋಗ್ಯ ಸೇವೆಗಳಲ್ಲಿ ವ್ಯತ್ಯಾಸ ಆಗುವಂತಹ ಸಾಧ್ಯತೆ ಇದೆ. ಬೆಳ್ಳಂಬೆಳಗ್ಗೆ ಫ್ರೀಡಂ ಪಾರ್ಕ್ನಲ್ಲಿ ಸಾವಿರಾರು ಕಾರ್ಯಕರ್ತೆಯರ ಆಗಮನ ಆಗಿದೆ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಶಾ ಕಾರ್ಯಕರ್ತೆಯರು ಆಗಮಿಸಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಸರ್ಕಾರದ ವಿರುದ್ಧ ಘೋಷಣೆ ಮೊಳಗ್ತಾ ಇದೆ. ಪ್ರತಿ ವರ್ಷ ಪಾಪ ಅವರು ಫ್ರೀಡಂ ಪಾರ್ಕ್ ಬಂದು ಧರಣಿ ಮಾಡ್ತಾರೆ. ಮಕ್ಕಳ ಜೊತೆ ಪುಟ್ಟ ಮಕ್ಕಳ ಜೊತೆಗೆ ಬರ್ತಾರೆ, ದಿನಗಟ್ಟಲೆ ಇಲ್ಲಿ ಇರ್ತಾರೆ. ಸರ್ಕಾರದಿಂದ ಒಂದು ಭರವಸೆ ಸಿಗುತ್ತೆ, ಕೇವಲ ಭರವಸೆಯಾಗಿ ಉಳಿದ್ಬಿಡುತ್ತೆ. ನೀವು ನೋಡ್ತಾ ಇದ್ದೀರಾ ಪ್ರತಿಭಟನೆಗೆ ಆಗಮಿಸ್ತಾ ಇರುವಂತಹ ಆಶಾ ಕಾರ್ಯಕರ್ತೆಯರನ್ನ. ಫ್ರೀಡಂ ಪಾರ್ಕ್ನಲ್ಲಿ ಇವರಿಗೆ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಇದೆ. ಹೀಗಾಗಿ ಸಾವಿರಾರು ಸಂಖ್ಯೆಯಲ್ಲಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದಾರೆ. ನಾವು ಕೆಲವೊಂದಷ್ಟು ಸ್ಟೋರಿಗಳನ್ನು ನೋಡ್ತಾ ಇದ್ವಿ. ಪಾಪ ಅವರು ಮೊಬೈಲ್ಗೂ ಕೂಡ ರೀಚಾರ್ಜನ್ನು ಅವ್ರ ದುಡ್ಡಲ್ಲಿ ಹಾಕೊಂಡು ಸರ್ಕಾರದ ಕೆಲಸ ಮಾಡಬೇಕಾದಂತಹ ಸ್ಥಿತಿಯನ್ನು ಅವ್ರು ತಲುಪಿಬಿಟ್ಟಿದ್ದಾರೆ ಅಂತ. ವೇತನದ ಕತೆ ಅಂತೂ ಬಿಟ್ಬಿಡಿ, ಅವರು ಪ್ರತಿ ಬಾರಿ ಕೂಡ ತಮಗೆ ಸಿಗ್ತಾ ಇರುವಂತಹ ವೇತನ ಏನೂ ಅಲ್ಲ ಅಂತ ಹೇಳ್ತಾನೆ ಬಂದರು. ಸುಧಾರಣಾ ಕ್ರಮ ಮಾತ್ರ ಇಂಪ್ಲಿಮೆಂಟ್ ಆಗಿಲ್ಲ ಅನ್ನೋದು ಅವ್ರ ಕೊರಗು, ನೋವು.